ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನದ್ದು. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ, ಹೇಗಿರುತ್ತೆ ಅಂತ ಹೇಳಿ. ಬೆಳಗ್ಗೆ ಯೂಶ್ವಲ್ ಆಗಿ ವಾರ ಮಾಡೋದೆಲ್ಲ ಇರುತ್ತೆ ಅಲ್ವಾ, ಸೊ ಅದೆಲ್ಲ ಮುಗಿಸ್ಕೊಂಡಾಗಿದೆ. ಈಗ ಅಡುಗೆ ಮಾಡ್ತಾ ಇದ್ದೀನಿ, ಕೋಸು ಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು. ಇದು 3 ಡೇಸ್ ಕಂಟಿನ್ಯೂಸ್ ಆಗಿ, ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನದ್ದು ಕೂಡ ವ್ಲಾಗನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ 3 ದಿನವೂ ಕೂಡ ಸ್ವಲ್ಪ ಕೆಲಸಗಳಿತ್ತು ಅಷ್ಟೇ, ಜಾಸ್ತಿ ಏನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇನ್ನು ಹಬ್ಬ ಬೇರೆ ಹತ್ರ ಬರ್ತಾಯಿದೆ. ನಾನು ಆಲ್ರೆಡಿ ಸ್ಯಾರಿನ ತೊಗೊಂಡಿದ್ದೆ, ಹೋದ ಸರಿ ನಿಮಗೆ ತೋರಿಸಿದ್ದೆ ಅಂತ ಅಂದ್ಕೊತೀನಿ ಆ ಸ್ಯಾರಿನ. ಸೊ ಆ ಸ್ಯಾರಿನ ತೊಗೊಂಡು ಬಂದಿದ್ದೆ ಅಲ್ವಾ. ಇನ್ನು ಡ್ರೆಸ್ಗೋಸ್ಕರ ನಾವು ಮತ್ತೆ ಬೇರೆ ಕಡೆ ಎಲ್ಲ ಹೋಗೋದಕ್ಕಾಗಲ್ಲ. ಇನ್ನು ಈ ಲೋಕಲಲ್ಲಿ ತುಂಬಾ ಚೆನ್ನಾಗಿರೋದಿಲ್ಲ, ಸುಮ್ಮನೆ ತಂದ್ರೂ ಕೂಡ ನಾನು ಮನೆ ಹತ್ರನೇ ಹಾಕೊಬೇಕಾಗತ್ತೆ. ಸದ್ಯಕ್ಕೆ ಹೊರಗಡೆ ಹಾಕ್ಕೊಳ್ಳೋದಕ್ಕೂ ಕೂಡ ನನಗೆ ಬಟ್ಟೆ ಬೇಕಿತ್ತು, ಡ್ರೆಸ್ಸಸ್ಸು. ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ತುಂಬಾ ನಡೀತಾ ಇದೆ ಅಲ್ವಾ. ಸೊ 1-2 ಕಡೆ ವಿಚಾರಿಸ್ಕೊಂಡೆ. ಅದಾದಮೇಲೆ ಇನ್ನು ಸ್ವಲ್ಪ ಕಾಸ್ಟ್ಲಿದೆಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಏನಾದ್ರು ಫಂಕ್ಷನ್ ಇದ್ದರೆ. ಸೊ ಇನ್ನೂ ನನಗೆ 2 ಮಂತ್ಸ್ ಬಾಕಿ ಇದೆ ಫಂಕ್ಷನ್ಗಳಿಗೆ ಹೊರಗಡೆ ಹೋದಾಗ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಳ್ಳೋದಕ್ಕೆ. ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿರೋದೇ ಸಾಕಾಗಿತ್ತು, ಅಂದರೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೂ ಮತ್ತು ಹೊರಗಡೆ ಹೋಗೋದಕ್ಕೂ. ಸೊ ಸಿಮಿಲಾರಿಟಿಯಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಿಮೆ ಅಮೌಂಟಿಂದ ನೋಡ್ತಾ ಇದ್ದೆ. 1-2-3 ಜನ ನೋಡಿದೆ, ಸ್ಕ್ರೀನ್ಶಾಟ್ ತೆಕ್ಕೊಳ್ಳೋದು, ಆಮೇಲೆ ನೋಡೋಣ ನೆಕ್ಸ್ಟ್ ಇನ್ಯಾವುದಾದ್ರೂ ನೋಡೋಣ ಅಂದ್ಕೊಳ್ಳೋದು. ಇದೇ ರೀತಿ ಮಾಡ್ತಾ ಇರ್ತೀನಿ. ಯಾಕಂದರೆ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಅಂದರೆ ಸ್ವಲ್ಪ ಭಯ ಆಗುತ್ತೆ, ಕ್ವಾಲಿಟಿ ಹೇಗಿರುತ್ತೋ ಅದು. ತುಂಬ ಜನ ಈಗ ನಮ್ಮಂಥ ಯೂಟ್ಯೂಬರ್ಸ್ಗಳು ಎಲ್ಲರೂ ತುಂಬ ಜನದ ಪ್ರಮೋಷನ್ ಕೂಡ ಮಾಡ್ತಾ ಇರ್ತಾರೆ. ಬಟ್ ಏನು ಅಂತಂದರೆ ಪ್ರಮೋಷನ್ ಮಾಡಿದವ್ರದ್ದೆಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ನನಗೆ ಟೈಮ್ ತೊಗೊಂಡು ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿಲ್ಲ ನೋಡೋಣ, ಇವ್ರ ಹತ್ರ ಕಡಿಮೆ ಅಮೌಂಟಿಂದ ತರಿಸ್ಕೊಂಡು ನೋಡ್ಕೊಳ್ಳೋಣ, ಆಮೇಲೆ ನೋಡೋಣ ಮುಂದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಸದ್ಯಕ್ಕೆ ನನಗೆ ಕಡಿಮೆ ಅಮೌಂಟಿಂದ ಬೇಕಾಗಿತ್ತು, ಹಾಗಾಗಿ ಡ್ರೆಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಅದು ಬಂದಮೇಲೆ ಯಾವ ಪೇಜಿಂದ ಬುಕ್ ಮಾಡಿಕೊಂಡೆ, ಸೊ ಕ್ವಾಲಿಟಿ ಹೇಗಿದೆ ಅದನ್ನೆಲ್ಲನೂ ಕೂಡ ಹಾನೆಸ್ಟಾಗಿ ರಿವ್ಯೂನ ನಾನು ನೆಕ್ಸ್ಟು ಅದನ್ನು ತೊಗೊಂಡು ಬಂದಮೇಲೆ, ಪಾರ್ಸೆಲ್ ಬಂದಮೇಲೆ ನಿಮ್ಮ ಹತ್ರ ಅದನ್ನು ಆದಷ್ಟು ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಯಾರಾದರೂ ಈ ರೀತಿ ನಂತರ ಹಳ್ಳಿಲಿರೋರು ತರಿಸ್ಕೊಳ್ಳೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಎಷ್ಟೋ ಜನಕ್ಕೆ ಇವಾಗ ಆನ್ಲೈನ್ ಶಾಪಿಂಗ್ ಒಂದು ರೀತಿ ಒಳ್ಳೆಯದೇ ಅಂದ್ಕೊತೀನಿ, ಹಳ್ಳಿಲಿರೋರಿಗೆ ಸ್ವಲ್ಪ ಅದು ಹೆಲ್ಪ್ಫುಲ್ಲಾಗಿದೆ. ಹೊರಗಡೆನೇ ಹೋಗಬೇಕಿತ್ತು ಮೊದಲೆಲ್ಲ, ಆದರೆ ಹೊರಗಡೆ ಅಂದರೆ ಈಗ ಲೋಕಲಲ್ಲಿ ತೊಗೊಳೋದಕ್ಕೂ ಇಷ್ಟ ಆಗ್ತಿರ್ಲಿಲ್ಲ, ಆದರೂ ಕೂಡ ವಿಧಿ ಇರಲಿಲ್ಲ, ಲೋಕಲಲ್ಲೇ ಹೋಗಿ ತೊಗೊಂಬರ್ಬೇಕಿತ್ತು. ಸುಮ್ಮನೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ, ಆ ರೀತಿ ಆಗ್ತಿತ್ತು ನನಗೆ. ಎಷ್ಟೋ ಸರಿ ಆಗಿದೆ ಅದೇ ರೀತಿ. ಸೊ ಹಾಗಾಗಿ ಮೊದಲೆಲ್ಲ ಹಾಸನ ಕಡೆ ಹೋದಾಗೆಲ್ಲ ತೊಗೊಂಬಂದುಬಿಡ್ತಿದ್ವಿ. ಬಟ್ ಈ ಆರ ಕೌಚರ್ ಅಂತ ಹೇಳಿಬಿಟ್ಟು ಅವ್ರದ್ದೊಂದು ಪೇಜ್ ನೋಡಿದ್ದೀನಿ. ಅವ್ರ ಹತ್ರ ಕೆಲವೊಂದು ಡ್ರೆಸ್ಸಸ್ಗಳನ್ನ ಆಲ್ಮೋಸ್ಟ್ ನಾನು ಡೀಟೇಲ್ಸ್ನೆಲ್ಲ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅಂದರೆ ಏನು ಅಂತಂದರೆ ಪಾರ್ಟಿ ವೇರ್ ಆಗಿರ್ಬೋದು, ಅಥವಾ ತುಂಬ ಗ್ರ್ಯಾಂಡಾಗಿ ಯಾವುದಾದ್ರು ಒಂದು ಫಂಕ್ಷನ್ಗಳಿಗೆ ಅಥವಾ ಫಂಕ್ಷನ್ಗೆ ಹೋದಾಗ ಈಗ ಸ್ಯಾರಿ ಉಟ್ಕೊಂಡಿರ್ತೀವಿ, ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೋಬೇಕು ಅಂತ ಫಂಕ್ಷನ್ಗಳಲ್ಲಿ ಅಂದಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಡ್ರೆಸ್ಸಸ್ಸು. ನಾನು ಕೂಡ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ನೋಡ್ಕೊಂಡಿದ್ದೀನಿ. ಸೊ ಅದನ್ನು 1 ಮಂತ್ ಬಿಟ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಇವಾಗ ಸದ್ಯಕ್ಕೆ ಯಾವುದೇ ಫಂಕ್ಷನ್ಸ್ ಇಲ್ಲ, ಇನ್ನು ನವೆಂಬರ್ಗೆ ಇರೋದು ಆಂಟಿ ಮನೆದೆಲ್ಲ ಫಂಕ್ಷನ್ನು. ಸೊ ಆವಾಗ ನನಗೊಂದೆರಡು ಡ್ರೆಸ್ಗಳು ಬೇಕಿತ್ತು, ಆವಾಗ ಅಲ್ಲಿ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಇವಾಗ ಯಾವ್ದು ತರಿಸ್ಕೊತಾ ಇದ್ದೀನಿ ಅದನ್ನು ನಾನು ಬಂದ ಮೇಲೆ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೊತೀನಿ. ಸೊ ಇದು ಸ್ಯಾಟರ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ಬೆಳಗ್ಗೆ ಎದ್ದು ಪಲಾವ್ಗೂ ಕೂಡ ಮಾಡಿಕೊಂಡೆ. ಮಗನಿಗೆ ಬಟಾಣಿ ಹಾಕಿ ತರಕಾರಿ ಹಾಕಿ ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂದ ತಿಂತಾನೆ, ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಬಟಾಣಿನ ಮಾಡಿಕೊಂಡು ನೆನೆ ಹಾಕಿದ್ದೆ. ಸೊ ಬಟಾಣಿ ಹಾಕಿ ತರಕಾರಿ ಹಾಕಿ ಪಲಾವ್ಗೆ ಇಟ್ಬಿಟ್ಟು ಇಲ್ಲಿ ಹಾಲು ಕರಿಯೋದಕ್ಕೆ ಅಂತ ಹೇಳಿ ಬಂದೆ. ಹಸು ಏನು ಮಾಡುತ್ತೆ, ನೆಲದ ಹತ್ರ ನಿಲ್ಲಿಸ್ಕೊಂಡಾಗ ಸೊಳ್ಳೆ ಮತ್ತು ನೋಡ ಇದೆಲ್ಲವೂ ಕೂಡ ಮುದ್ಕೊತಾ ಇರುತ್ತೆ, ಓಡಾಡುತ್ತೆ. ನಿಂತಿದ್ದ ಜಾಗದಲ್ಲಿ ನಿಲ್ಲೋದೇ ಇಲ್ಲ ಅದು. ನನಗೆ ಹಾಲು ಕರಿಯೋದಕ್ಕೂ ಕೂಡ ಸ್ಕಿಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಗಾರೆ ಮೇಲೆ
ಕರ್ಕೊತೀನಿ, ಹಾಗೆ ತೊಳಿತೀನಿ ಆವಾಗಲೇ. ಸೊ ಇನ್ನೂ ಬಾಗಿಲಿಗೇನು ನೀರು ಹಾಕಿರಲಿಲ್ಲ, ಹಾಗಾಗಿ ನಾನು ತೊಳ್ಕೊತೀನಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇದ್ರ ಮೇಲೆ ನೆನೆಸ್ಕೊಂಡು ಇವಾಗ ಹಾಲು ಕರ್ಕೊತಾ ಇದ್ದೀನಿ. ಸೊ ವೀಡಿಯೋದಲ್ಲಿ ಸ್ವಲ್ಪನಾದ್ರೂ ಹಾಲು ಕರೆಯೋ ವೀಡಿಯೋ ಹಾಕಿ ಮೇಡಮ್ ಅಂತ ಹೇಳ್ತಿರಲ್ಲ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಡೈಲಿ ಹಾಕಬೇಡ ಅಂತ ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾರೆ. ಬಟ್ ನೀವು ಕೇಳಿದ್ದೀರಾ ಅಂತ ಹೇಳಿಬಿಟ್ಟು ಸ್ವಲ್ಪನೇ ವೀಡಿಯೋನ ಅದನ್ನು ಹಾಲು ಕರೆಯೋದನ್ನ ಹಾಕ್ತಾಯಿದ್ದೀನಿ. ಇವಾಗ ಪಲಾವ್ದು ಕೂಡ ವಿಷಲ್ ಎಲ್ಲ ಆಗಿತ್ತು, ಹಾಗೆ ಅವನು ಕೂಡ ರೆಡಿ ಆಗ್ತಾ ಇದ್ದ ಮಗ. ಸೊ ಅಷ್ಟರೊಳಗೆ ಪಲಾವ್ ಹೇಗಾಗಿದೆ ಅಂತ ನೋಡಿಬಿಟ್ಟು ಅವನಿಗೂ ಕೂಡ ತಿನ್ನೋದಕ್ಕೆ ಕೊಡಬೇಕು. ಆ್ಯಕ್ಚುಲಿ ಅವನಿಗೆ ತಿನ್ನೋದಕ್ಕೆ ಕೊಡ್ತಾ ಇಲ್ಲ, ಜ್ವರ ಬಂದು ಹೋದ್ಮೇಲಂತೂ ತುಂಬ ಅಂದರೆ ತುಂಬಾ ವೆಯ್ಟ್ ಲಾಸ್ ಆಗಿದ್ದಾನೆ ನನ್ನ ಮಗ. ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಕೂಡ ಆಗಿದ್ದೀನಿ, ಅದು ಸ್ವಲ್ಪ ವೈರಸ್ ಫೀವರ್ ಅಂತ ಬರುತ್ತೆ ಅಲ್ವಾ. ಸೊ ಅದು ಬಂದಾಗ ಯೂಶ್ವಲಾಗಿ ಸ್ವಲ್ಪ ಡೌನ್ ಆಗ್ತೀವಿ. ಅವನಂತೂ ತುಂಬ ಮೊದಲೇ ಸಣ್ಣ ಇದ್ದ, ಇನ್ನೂ ಸಣ್ಣ ಆಗೋಗ್ಬಿಟ್ಟಿದ್ದಾನೆ. ಹಾಗಾಗಿ ಇವಾಗ ಅವನಿಗೆ ಕೊಡೋದಿಲ್ಲ ನಾನು ತಿಂಡಿ ತಿನ್ನೋದಕ್ಕೆ, ನಾನೇ ಫುಲ್ ತಿನ್ನಿಸ್ಬಿಟ್ಟೆ ಕಳಿಸ್ತೀನಿ. ನಾವು ತಿನ್ನಿಸಿದ್ರೆ ಮಕ್ಳುಗಳು ಮೊಬೈಲ್ ನೋಡ್ಕೊಂಡು ಅದು ಇದು ನೋಡ್ಕೊಂಡು ಸುಮ್ಮನೆ ತಿನ್ಕೊತಾರೆ. ಅವ್ರಿಗೆ ಕೊಟ್ಬಿಟ್ವಿ ಅಂತ ಅಂದರೆ ಅಯ್ಯೋ ಜಾಸ್ತಿ ಆಯಿತು ಅಮ್ಮ ನನಗೆ ಬೇಡ ಅಂತ ಹಿಡ್ಬಿಟ್ಟು ಹೋಗ್ತಾನೆ. ಸೊ ಹಾಗಾಗಿ ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವನನ್ನು ಕಳಿಸಿದ ನಂತರ ಬಟ್ಟೆಗಳನ್ನೆಲ್ಲನೂ ಕೂಡ ನೆನ್ನೆ ಹೊಕ್ಕೊಂಡಿದ್ದೆ. ಏನು ಫ್ರೈಡೇ ಕುತ್ಕೊಂಡು ಬಟ್ಟೆಗಳನ್ನೆಲ್ಲ ಒಗ್ದಾಕಿದ್ದೆ. ಸೊ ಅದನ್ನು ಇವಾಗ ಒಣಗಾಕ್ತಾ ಇದ್ದೀನಿ. ಬಟ್ಟೆ ಒಗೆಯೋದೆಲ್ಲ ಇವಾಗ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೋಗಲ್ಲ. ಸೊ ಬೆಳಗ್ಗೆ ಎದ್ದು ಅದನ್ನೆಲ್ಲ ಒಣಗಾಕಿ, ಸೊ ಅದಾದಮೇಲೆ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಇನ್ನು ಸಾಂಬಾರು ಇತ್ತಲ್ವ, ನೆನ್ನೆ ಬಸ್ಸಾರು ಮಾಡಿದ್ದೆ, ಅದೇ 2 ಡೇಸ್ಗೆ ಆಗುವಾಗೆ ಬಸ್ಸಾರು ಏನಾರು ಮಾಡಿದ್ರೆ 2 ಡೇಸ್ಗೆ ಆಗುವಾಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಸಾಂಬಾರಿತ್ತು, ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡೋದ್ರ ಬದಲು ಕ್ರೋಶ ಕುಚ್ಚಾದರೂ ಹಾಕ್ಬಿಡೋಣ ಅಮ್ಮಂದು ಅಂತ ಹೇಳಿಬಿಟ್ಟು ಅಮ್ಮಂದು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಂಡು ಬಂದಿದ್ದೆ. ಸೊ ಅದಕ್ಕೆ ಕ್ರೋಶ ಕುಚ್ಚ ಹಾಕ್ತಾಯಿದ್ದೀನಿ. ಮಧ್ಯ ಒಂದೊಂದು ಬೇಬಿ ಕುಚ್ಚಸ್ನು ಕೂಡ ಬಿಡಬೇಕು. ಅದನ್ನು ಪೂರ್ತಿ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಅಂದರೆ ಕ್ರೋಶದಲ್ಲಿ ಹಾಕೋಂಥದ್ದನ್ನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಬೇಬಿ ಕುಚ್ಚು ಇನ್ನೂ ಹಾಕಿಲ್ಲ. ಬೇಬಿ ಕುಚ್ಚು ಹಾಕಿದ್ಮೇಲೆ ನಾನು ಕಂಪ್ಲೀಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಇದು ಸಂಡೇ ವ್ಲಾಗ್. ಬೆಳಗ್ಗೆಯಿಂದ ಕೆಲಸಗಳೇ ಇತ್ತು. ಮತ್ತೆ ಬೆಳಗ್ಗೆ ಎದ್ದು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿಕೊಂಡೆ. ಸೊ ಇವತ್ತು ಭಾನುವಾರ, ಅಮ್ಮ ಮತ್ತು ಅಪ್ಪ ನನ್ನ ತಂಗಿ ಎಲ್ಲರೂ ಕೂಡ ಬಾಗ್ನ ತೊಗೊಂಡು ಬರ್ತಾಯಿದ್ದಾರೆ. ಆ್ಯಕ್ಚುಲಿ ಅವರು ಮಧ್ಯೆ ಯಾವಾಗಲಾದ್ರು ಬಂದು ಕೊಟ್ಬಿಟ್ಟು ಹೋಗ್ತೀನಿ, ಬೇಡ ನೀನು ನಾನ್ ವೆಜ್ ಅದು ಇದು ಅಂತ ಮಾಡ್ಕೊಂಡು ಕುತ್ಕೋತೀಯ ಬೇಡ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲ ಭಾನುವಾರನೇ ಬನ್ನಿ, ಸ್ವಲ್ಪ ನನ್ನ ಮಗನೂ ಕೂಡ ಇರ್ತಾನೆ ಅಲ್ವಾ, ಅವನಿದ್ರೆ ಅವನಿಗೂ ಸ್ವಲ್ಪ ಬೇಜಾರು ಕಳಿಯುತ್ತೆ. ಸೊ ಹಾಗಾಗಿ ಭಾನುವಾರನೇ ಬನ್ನಿ ಅಂತ ಹೇಳಿಬಿಟ್ಟು ಸೊ ಇವತ್ತು ಫೈನಲಿ ಬರ್ತಾ ಇದ್ದಾರೆ. ಅವ್ರು ಬರ್ತಾರೆ ಅಂತ ತುಂಬ ಹೊತ್ತು ಕಾಯ್ತಾನೆ ಇರ್ತೀನಿ. ಇವಾಗ ಆಲೇ 12:30 ಆಗಿದೆ. ಅವ್ರು 12 ಗಂಟೆ 1 ಗಂಟೆಗೆಲ್ಲ ಬರ್ತೀವಿ ಅಂತ ಹೇಳಿದರು. ಸೊ ನಾನು ಬೆಳಗ್ಗೆನೇ ಇದ್ದು ಅದಕ್ಕೋಸ್ಕರ ಅಂತಲೇ ಎಲ್ಲ ಕೆಲಸನೂ ಅಪ್ಪ ಅಮ್ಮಂದಿರು ಬರ್ತಾರೆ ಅಂತ ಅಂದಾಗ ಹೆಣ್ಮಕ್ಳಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಅದು ಗೌರಿ ಹಬ್ಬದ ಟೈಮಲ್ಲಿ ಈ ಥರ ಬಾಗ್ನ ತೊಗೊಂಡು ಬರ್ತಾರೆ ಅಂದಾಗ ಇನ್ನೂ ಒಂಥರ ಡಬಲ್ ಖುಷಿನೇ ಅಂತ ಅನ್ಬಹುದು ಹೆಣ್ಮಕ್ಳುಗಳಿಗೆ. ಬಟ್ ಬಾಗ್ನ ತರ್ತಾರೆ ಅನ್ನೋದಕ್ಕಿಂತ ಸೊ ಅಪ್ಪನ ಮನೆಯಿಂದ ಬಾಗ್ನ ಬರೋದಿದೆಯಲ್ವಾ, ಅದಕ್ಕೆ ತುಂಬಾ ಖುಷಿ ಪಡ್ತೀವಿ. ಯಾಕಂದರೆ ಎಷ್ಟೋ ಜನಕ್ಕೆ ಅಪ್ಪ ಅಮ್ಮದಿರೇ ಇರೋದಿಲ್ಲ. ಇನ್ನು ಕೆಲವೊಬ್ರು ಮನೆಯಲ್ಲಿ ಅಪ್ಪ ಅಮ್ಮ ತೀರ್ಕೊಂಡ ನಂತರ ಅಣ್ಣ ತಮ್ಮದಿರು ಅಂತ ಇರ್ತಾರೆ. ಸೊ ಅವರು ಕೊಡೋವಂಥದ್ದು ಇರುತ್ತೆ. ಬಟ್ ಅದಕ್ಕಿಂತ ಡಿಫ್ರೆಂಟಾಗಿ ಅಪ್ಪ ಅಮ್ಮಂದಿರು ತೊಗೊಂಡು ಬರ್ತಾರಲ್ವ ಬಾಗ್ನ, ಅದು ತುಂಬಾ ಒಂಥರ ಟಚಿಂಗ್ ಇರುತ್ತೆ. ಸೊ ನನಗೂ ಕೂಡ ಅಷ್ಟೇ, ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಮನೆಯವರು ಅಂತೂ 2:30ವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ, ನಾನು ತೋಟ ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವರು ಊಟ ಮಾಡ್ಕೊಂಡು ಹೋದರು ಆಲ್ರೆಡಿ. ಅಮ್ಮಂಗೆ ಬಜ್ಜಿ ಮತ್ತು ಕೀರಿನ ಮಾಡಿದ್ದೀನಿ, ಯಾಕಂದರೆ ಅವರು ಶ್ರಾವಣ ಮಾಸದಲ್ಲಿ ತಿನ್ನೋದಿಲ್ಲ. ಇನ್ನು ಒಂದೇ ದಿನ, ನಾಳೆಗೆ ಅಮಾವಾಸ್ಯೆ ಮುಗಿಯುತ್ತೆ. ಸೊ ಇನ್ನೇನಿದ್ರೂ ಗೌರಿ ಹಬ್ಬದ ಅಷ್ಟೊತ್ತಿಗೆ ಅವ್ರು ನಾನ್ ವೆಜ್ ತಿನ್ನೋದು. ಅವರೊಬ್ಬರು ಮಾತ್ರ ತಿನ್ನೋದಿಲ್ಲ, ಇನ್ನು ನನ್ನ ತಂಗಿ ಮತ್ತು ಅಪ್ಪ ಎಲ್ಲರೂ ಕೂಡ ನಾನ್ ವೆಜ್ ತಿಂತಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಆಲೇ 2:45-3 ಗಂಟೆ ಆಯಿತು. ಫೋನ್ ಮಾಡಿದಾಗೆಲ್ಲ ಅಲ್ಲಿ ಬರ್ತಾಯಿದ್ದೀವಿ ಇಲ್ಲಿ ಬರ್ತಾಯಿದ್ದೀವಿ, ಬಂದ್ವಿ ಅಂತಲೇ ಇದ್ದಾರೆ. ಸೊ ನಾನು ಬೆಳಗ್ಗೆ ಎದ್ದಾಗಲಿಂದ ಸ್ವಲ್ಪ ಅದು ಇದು ಅಂತ ಕೆಲಸಗಳನ್ನ ಮಾಡ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು ನನಗೆ ಆಲ್ರೆಡಿ. ಬಟ್ ಆದರೂ ಕೂಡ ಅಪ್ಪ ಅಮ್ಮ ಬರ್ತಾರೆ ಅಂತ ಅಂದಾಗ ಆ ಖುಷಿನಲ್ಲಿ ಹೊಟ್ಟೆ ಹಸಿವಾಗೋದೇ ಮರ್ತೋಗ್ತೀವಿ. ನೀನಲ್ಲಾಗಿ ಅಪ್ಪ ಅಮ್ಮ ಬಂದರು. ಸೊ ಅವಾಗ ಬಂದಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ನಾನು ಅಪ್ಪ ಅಮ್ಮನ ಯಾಕೆ ಇಷ್ಟು ಲೇಟ್ ಮಾಡ್ತೀರಾ, ಪ್ರತಿ ಸರಿನೂ ಹಿಂಗೆ ಮಾಡ್ತೀರಾ ಅಂದ್ಬಿಟ್ಟು ಅವ್ರಿಗೂ ಊಟಕ್ಕೆಲ್ಲ ಬಡಿಸಿ ನಾನು ಕೂಡ ಊಟ ಮಾಡಿದೆ. ಸೊ ಅಪ್ಪಂಗೆ ಕೆಲಸ ಆಯಿತು ಅಂತ ಹೇಳಿ ಹೊರಗಡೆ ಹೋದರು. ನಾನು ಇನ್ನು ಈವ್ನಿಂಗ್ ಬರ್ತೀನಿ ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಕೂಡ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ. ಹಾಗೆ ಬಾಗ್ನ ಕೊಡ್ತಾರೆ. ಅಂದರೆ ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಕ್ಕಿಂತ ಮೊದಲು ಅಮ್ಮ ನನ್ನ ಕೂರಿಸ್ಬಿಟ್ಟು ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಾಗ್ನ ಅವ್ರು ನನ್ನ ಕೈಗೆ ಒಪ್ಪಿಸ್ತಾರೆ. ಸೊ ಅದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಪಾಪ ಜೊತೆ ಆಟ ಆಡ್ತಾ ಇದ್ದೆ. ಅವಳಿಗೇನು ಅಂದರೆ ಅವ್ರ ಅಮ್ಮ ಇದ್ರಂತೂ
ಸೊ ಬರೋದೇ ಇಲ್ಲ, ಯಾರ ಜೊತೆನೂ ಬರೋದಿಲ್ಲ, ಅವ್ರ ಅಮ್ಮನ್ನೇ ಅಂಟ್ಕೊಂಡಿರ್ತಾಳೆ. ಸೊ ಈಗಲೂ ಹಾಗೆ ಆಗ್ತಿತ್ತು. ಹೋದ ಸರಿ ಅಮ್ಮನ ಜೊತೆ ಬಂದಾಗ ಫ್ರೀಯಾಗಿ ಆಟಾಡ್ತಾ ಇದ್ಲು, ಬಟ್ ಇವಾಗ ಅವ್ರ ಅಮ್ಮನ ಜೊತೆ ಬಂದಾಗಂತೂ ಬಿಟ್ಟೇ ಇರೋದಿಲ್ಲ, ಯಾವಾಗಲೂ ಅವ್ರ ಅಮ್ಮನ ಜೊತೆನೇ ಅಂಟ್ಕೊಂಡಿರ್ತಾಳೆ. ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾಳೆ. ಸ್ವಲ್ಪ ಮಕ್ಳುಗಳು ಬೆಳೆಯೋ ಮಕ್ಳುಗಳೇ ಹಾಗೆ ಅಲ್ವಾ, ಹೊಟ್ಟೆಗೆ ಕರೆಕ್ಟಾಗಿ ಊಟ ಮಾಡಲ್ಲ, ಬರೀ ಆಟ ಆಡೋದು ಅಂತ ಅಂದ್ಕೊಂಡು ಫೈನಲಿ ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಾನು ಕೂಡ ಅಷ್ಟರೊಳಗೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಕೂತ್ಕೊಂಡೆ. ಸೊ ಅಪ್ಪ ಇನ್ನೂ ಬಂದಿರಲಿಲ್ಲ, ಅವ್ರು ಬಂದಿದ್ದೆ 7:30 ಏನೋ ಆಗೋಗಿತ್ತು. ತಂಗಿ ಅವಳಿಗೆ ಬೆಳಗ್ಗೆ ಕ್ಲಾಸ್ ಇದ್ದಿದ್ದರಿಂದ ಇಲ್ಲ ನನಗೆ ತುಂಬಾ ವರ್ಕ್ ಇದೆ ಅಂತ ಹೇಳಿಬಿಟ್ಟು ಅಪ್ಪನ ಕಾರ್ ಬರ್ತಿದ್ದ ಹಾಗೆ ಹೋಗಿ ಒಳಗಡೆ ಕೂತ್ಕೊಂಡ್ಳು. ಅಪ್ಪನೂ ಕೂಡ ಒಳಗಡೆ ಬರಲೇ ಇಲ್ಲ. ಇನ್ನು ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗಿದ್ದೆ ಲಾಸ್ಟು. ಇನ್ನು ಹಾಗೆ ರಿಟರ್ನ್ ಹೋದರು. ಇನ್ನು ಬಾಗ್ನ ಎಲ್ಲ ಕೊಟ್ಟಿಯಾ ಅಂತ ಕೇಳಿದ್ರು ಅಮ್ಮನ್ನ. ಕೊಟ್ಟೆ, ಎಲ್ಲನೂ ಮುಗಿಸ್ಕೊಂಡೆ ಅಂತ ಹೇಳಿದ್ರು. ಸೊ ಫೈನಲಿ ಇವಾಗ ಬಾಗ್ನ ಕೊಡೋದು. ಇಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಲಾಂಗಾಗಿ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಅಮ್ಮವ್ರು ಬಂದಾಗ ಅಫ್ಕೋರ್ಸ್ ಎಲ್ಲರಿಗೂ ಹೆಣ್ಮಕ್ಳಿಗೆ ಇರುತ್ತೆ ಅಲ್ವಾ. ಸೊ ಅಪ್ಪ ಅಮ್ಮನ ಜೊತೆ ಮಾತಾಡೋದು ಅದು ಇದು ಅಂತ ಏನಾದರೂ ಇದ್ದೇ ಇರುತ್ತೆ ನಮ್ಗಳದ್ದು. ಸೊ ಹಾಗೆಯೇ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಅವ್ರಗಳ ಜೊತೆ ಎಲ್ಲ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು. ಅವ್ರು ಸ್ವಲ್ಪ ಲೇಟಾಗಿ ಬಂದರೂ ಕೂಡ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರಗಳ ಜೊತೆ. ಸೊ ಫೈನಲಿ ಇವಾಗ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.